ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್, ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಮೇಡಮ್, ಇದು ಅಮ್ಮ ಗೊಂಬೆ. ನಾನು ಇಲ್ದಿರೋವಾಗ ಈ ಗೊಂಬೆ ನಿನ್ ಜೊತೆ ಅಮ್ಮನ ತರಾನೇ ಇರತ್ತೆ. ನಿನ್ಗೆ ರಾತ್ರಿ ನಿದ್ದೆ ಬರ್ದಿರೋವಾಗ, ಭಯ ಆದಾಗ ಇದನ್ನ ತಪ್ಕೊಂಡು ಮಲ್ಕೋಬಹುದು. ಓಕೆನಾ? ಡಾಲ್ನ ಸ್ಪಾಯಿಲ್ ಮಾಡಿದ್ಲು. ಡರ್ಟಿ ಆಗಿದ್ದ ಡಾಲ್ನ ಈಗ ಸುಟ್ಟಾಕಿದ್ಲು. ದುರ್ಗನ ಡಾಲ್ನ ಹಾಳು ಮಾಡಿದ್ಲು. ಇಲ್ಲ ಚಿನ್ನಿ, ಇದ್ರಲ್ಲಿ ದುರ್ಗನ್ ಏನು ತಪ್ಪಿಲ್ಲ. ಅವಳು ನಿನ್ ಡಾಲ್ನ ಕ್ಲೀನ್ ಮಾಡ್ಬೇಕು ಅಂತಾನೆ ತಗೊಂಡ್ಲು. ಅವಳು ಯಾವತ್ತಾದ್ರೂ ನಿನ್ ವಸ್ತುನ ಸ್ಪಾಯ್ಲ್ ಮಾಡ್ತಾಳ? ದುರ್ಗನ್ ಬಗ್ಗೆ ನೀನು ಗೊತ್ತಿಲ್ವಾ? ಇದು ನನ್ನ ಫೇವರಿಟ್ ಡಾಲ್ ಅಂತ ಗೊತ್ತಿದ್ರು ದುರ್ಗ ಇದನ್ನ ಹಾಳು ಮಾಡಿದಾಳೆ. ಈ ವಿಚಾರದಲ್ಲಿ ಹಿತ ದುರ್ಗನ್ ಬಗ್ಗೆ ತಪ್ಪ ಭಾವನೆ ಬೆಳೆಸ್ಕೊಳ್ಳೋದು ಒಳ್ಳೇದಲ್ಲ. ನಾನೇ ಏನಾದ್ರೂ ಮಾಡ್ಬೇಕು. ಶರತ್, ಏನು ವಿಷಯ? ಅದು ಮಾಯಾ, ಅದೇನಾಯ್ತು ಅಂತ ಹೇಳು. ನೀನು ಕರೆದು ಸುಮ್ಮನಾಗ್ಬಿಟ್ರೆ ವಿಷಯ ನನಗೆ ಗೊತ್ತಾಗಲ್ಲ. ಅಲ್ಲ, ನಿಮ್ಗೆ ಈ ವಿಷಯನ ಹೇಳ್ಬೇಕಾ ಅಥವಾ ಹೇಗೆ ಹೇಳೋದು ಅಂತಾನೂ ಗೊತ್ತಾಗ್ತಿಲ್ಲ. ಪ್ಲೀಸ್ ಪ್ಲೀಸ್ ಸ್ಪೀಕ್ ಸ್ಪೀಕ್. ನನಗೆ ತುಂಬ ಕೆಲಸ ಇದೆ. ಶರತ್, ಹಿತ ಪುಟ್ಟ ಅಳ್ತಿದ್ದಾಳೆ. ಹೊಟ್ ಹಿತ ಅಳ್ತಾ ಇದ್ದಲ್ಲ, ಯಾಕೆ ಏನಾಯ್ತು? ನಾನು ನಿಮ್ಮ ಮತ್ತೆ ದುರ್ಗಾ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರಬೇಕು ಅನ್ನೋ ಇಂಟೆನ್ಷನ್ ಇಲ್ಲ. ಬಟ್ ಮಾಯಾ ಪ್ಲೀಸ್, ಅದೇನು ಅಂತ ಕರೆಕ್ಟಾಗಿ ಹೇಳು. ಅದು ಶರತ್, ಹಿತ ಪುಟ್ಟ ಫೇವ್ರೆಟ್ ಡಾಲ್ನ ದುರ್ಗಾ ವಾಶ್ ಮಾಡಕ್ ಹೋಗಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾಳೆ. ಹಿತ ಅದಕ್ಕೋಸ್ಕರ ಅಳ್ತಿದ್ದಾಳೆ. ಅದನ್ನ ರಿಪೇರ್ ಮಾಡೋಣ ಅಂದ್ರೆ ಅದು ರಿಪೇರ್ ಆಗದೆ ಇರೋ ಅಷ್ಟು ಹಾಳಾಗ್ಬಿಟ್ಟಿದೆ ಶರತ್. ವಾಟ್? ಎಸ್ ಶರತ್, ದುರ್ಗಾ ಎಲ್ಲಿದ್ದಾಳೆ? ರೂಮಲ್ಲಿದ್ದಾಳೆ. ಇವಾಗ ಶರತ್ ಕೋಪದಿಂದ ದುರ್ಗನ ಕಾಪಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಿತ ಅಂತೂ ಆಲ್ರೆಡಿ ಅಳ್ತಿದ್ದಾಳೆ. ಬರ್ಡೇ ಹಿತಂದು, ಆದ್ರೆ ಗಿಫ್ಟ್ ಸಿಗ್ತಾ ಇರೋದು ನನಗೆ. ಮೇಡಮ್, ಗೊಂಬೆ ಹೇಗೆ ಹಾಳಾಯ್ತು? ನಾನು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೆ. ಅವಳ ಹಳನ್ನ ನನ್ನ ಕೈಲಂತೂ ನೋಡೋದಕ್ಕಾಗೋದಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ.
ನನಗಿಷ್ಟು ಸಾಕು ಪುಟ್ಟ. ಇದನ್ನೆಲ್ಲ ಮಾಡಿದ್ ನಾನೇ ಅಂತ ನಿನಗೆ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು. ನಂಗೆ ಗೊತ್ತಮ್ಮ, ಇದೆಲ್ಲ ನಿಂದೆ ಕೆಲಸ ಅಂತ. ಥ್ಯಾಂಕ್ ಯು. ಆದ್ರೆ ನಂಗೆ ದುರ್ಗಾ ಮೇಲೆ ಇನ್ನೂ ಕೋಪ ಇದೆ. ಅವಳೇ ನನ್ನ ಡಾಲ್ನ ಹಾಳು ಮಾಡಿದ್ದು. ಬಾಸು, ನನಗೆ ಗೊತ್ತು ನಿಮಗೆ ತುಂಬಾ ಕೋಪ ಬಂದಿದೆ ಅಂತ. ಆದ್ರೆ ನಾನೇನು ಮಾಡಿಲ್ಲ ಬಾಸು. ಕೊಂಬೆ ತುಂಬಾ ಚೆನ್ನಾಗೇ ಇತ್ತು. ನಾನು ಅದನ್ನ ಕ್ಲೀನ್ ಮಾಡಿ ಗಾಳಿಗೆ ಆರ್ಲಿ ಅಂತ ಇಟ್ಟು ಬಂದೆ. ನಾನು ಬರೋಷ್ಟರಲ್ಲಿ ಹಾಳಾಗೋಗಿತ್ತು. ನಾನು ನಿಜವಾಗ್ಲೂ ನನಗೆಲ್ಲ ಗೊತ್ತಿದೆ. ನೀನು ಯಾವ ಜಸ್ಟಿಫಿಕೇಶನ್ ಕೊಡುವಂಥ ಅಗತ್ಯನೂ ಇಲ್ಲ. ಅಯ್ಯೋ ಬಾಸು, ನಾನು ನಿಜವಾಗ್ಲೂ ಏನು ಮಾಡಿಲ್ಲ ಬಾಸು. ನಾನು ಕ್ಲೀನ್ ಮಾಡಿಟ್ಟು ಹೋಗಿದ್ದೆ ಅಷ್ಟೇ. ಬರೋಷ್ಟ್ರಲ್ಲಿ ಹಾಳಾಗೋಗಿತ್ತು. ನಾನು ನಿಮಗಿದನ್ನು ಹೇಗೆ ಅರ್ಥ ಮಾಡಿಸ್ಲಿ? ನನಗೇನು ಅರ್ಥ ಮಾಡಿಸೋದು ಬೇಡ. ನನಗೆಲ್ಲ ಅರ್ಥ ಆಗಿದೆ. ಬಾಸು, ದಯವಿಟ್ಟು ನನ್ನ ಮಾತು ಕೇಳಿ ಬಾಸು. ಇದ್ರಲ್ಲಿ ನನ್ನ ತಪ್ಪೇನು? ಗೊತ್ತು ದುರ್ಗಾ,